ಅಲ್ಲ ಅಂತ ಭಯದಲ್ಲೂ ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ಮೆಚ್ಚಬೇಕು. ಯಾಕಂದ್ರೆ ಎಷ್ಟೇ ಕಂಫರ್ಟಬಲ್ ಮಾಡ್ಬೋದಲ್ಲಿ ಆದ್ರೂ ಒಂದು ಸಣ್ಣ ಭಯ ಇರುತ್ತೆ. ಬೋಟಿಂಗ್ ಅಲಗಾಡ್ತಾ ಇರುತ್ತೆ, ನೀರು ಮಧ್ಯೆ ಇದೀವಿ ಅನ್ನೋದೊಂದು ಭಯ ಇರುತ್ತೆ. ಅಷ್ಟು ದಿನಗಳ ಕಾಲ ಅಲ್ಲಿ ಉಳ್ಕೊಂಡು ಶೂಟ್ ಮಾಡಿದಿರಲ್ಲ, ಗ್ರೇಟ್. ಎಲ್ಲ ನಮ್ಮ ತಂತ್ರಜ್ಞರು, ಅವ್ರಿಗೆ ನಾವು ಕ್ರೆಡಿಟ್ ಹೇಳಬೇಕು. ನಮ್ಮ ವಿಲಿಯಂ ಡೇವಿಡ್ ಸರ್ ಆ ಒಂದು ಲಿಮಿಟೇಷನ್ಸ್ ಅಲ್ಲಿ ಏನು ಬೆಸ್ಟ್ ಔಟ್ಪುಟ್ ತೆಗ್ಬೋದು ಅಂತ ಅವರು ಇದು ಮಾಡಿದ್ರು. ನಮ್ಮ ಭೂಷಣ್ ಮಾಸ್ಟರ್ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಹಿಂಗೆ ಆಡ್ತಿರುತ್ತೆ, ಅದ್ರ ಮಧ್ಯೆ ನಮ್ಮ ಕೈಲಿ ಒಂದಷ್ಟು ಡಾನ್ಸ್ಗಳನ್ನ ಸೇಫ್ಟಿ ಎಲ್ಲ ನೋಡಿ ಮಾಡಿಸಿದ್ರು. ಮತ್ತು ಮುಖ್ಯವಾಗಿ ಅಲ್ಲಿ ಒಂದು ಸಾಹಸ ದೃಶ್ಯ ಇದೆ, ಫೈಟ್ ಸೀಕ್ವೆನ್ಸ್. ಅದು ಡೇವಿಡ್ ಚಾನ್ ಕಾರ್ಡಿಯಾರೋ ಅಂತ ಹೇಳಿ ಹಾಲಿವುಡ್ ಫೈಟ್ ಮಾಸ್ಟರ್. ಸೊ ನಾವು ಇಲ್ಲ, ನಮ್ಗೊಬ್ರು ಹಾಲಿವುಡ್ನವ್ರು ಬೇಕು, ಒಂದು ಬೇರೆ ಟಚ್ ಇರಲಿ, ಸಿನಿಮಾ ಅದೇ ಫ್ಲೇವರ್ ಅಲ್ಲೇ ಮಾಡ್ಬಿಡ್ತಾರೆ, ಬೇರೆ ಫ್ಲೇವರ್ ಇರಲಿ. ಹೇಗೋ ಅಲ್ಲಿ ಹೋಗಿ ಶೂಟ್ ಮಾಡ್ತಿದೀವಿ, ಅಲ್ಲಿರೋರ್ನೇ ಕರ್ಸೋಣ, ಏನಾದ್ರು ಮಾಡಿ. ಅಫ್ಕೋರ್ಸ್ ಬಜೆಟ್ ಎಲ್ಲ ಕನ್ಸ್ಟೆಂಟ್ ಇರುತ್ತೆ, ಆಯ್ತು ಏನೋ ಮಾಡೋಣ ಅಂತೇಳಿ ಎಲ್ಲ ನಾವು ಕನ್ವಿನ್ಸ್ ಮಾಡಿ ಅವ್ರನ್ನ ಕರೆಸ್ಕೊಂಡು, ಪಾಪ ಅವರು ಸೇಫ್ಟಿ ಸೆಕ್ಯೂರಿಟಿ ಇದನ್ನೆಲ್ಲ ತುಂಬ ನೋಡಿದ್ರು. ಬಟ್ ಆದರೂ ಏನಾಗುತ್ತೆ, ಎಲ್ಲ ಇಷ್ಟಿಷ್ಟು ಗ್ಯಾಪಲ್ಲಿ ಮೂವ್ ಆಗ್ತಿರುತ್ತೆ, ಹಿಂಗೆ ಮೂವ್ ಆಗ್ತಿರುತ್ತೆ, ಏನೋ ಸ್ವಾಟ್ ಫೈಟ್ ಥರ ಎಲ್ಲ ಇದೆ ಅದರಲ್ಲಿ. ನಾವು ಹಿಂಗೆ ಆಡಬೇಕಾದ್ರೆ ಸ್ವಲ್ಪ ಹಿಂಗಾದ್ರೆ ಕೈ ಇಲ್ಲಿ ತರಚ್ಕೊಳ್ಳುತ್ತೆ, ಇಲ್ಲಿ ಏಟಾಗುತ್ತೆ, ಇಲ್ಲಿ ಕುಯ್ಕೊಂಡಿರುತ್ತೆ, ಈ ಥರ ಮೈಯಲ್ಲೆಲ್ಲ ಗಾಯಗಳಾಗಿದ್ದಾವೆ. ಬಟ್ ಔಟ್ಪುಟ್ ನೋಡಿದಾಗ ಎಲ್ಲ ವರ್ತಪ್ಪ, ಇದು ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಟಾಕಿ ಪೋರ್ಷನ್ ಇದೆ, ಫೈಟ್ ಇದೆ, ಸಾಂಗ್ ಇದೆ, ಅಲ್ಲೇ ಅದೇ ಪೋರ್ಚುಗಲ್ ಎಪಿಸೋಡ್ ಅಲ್ಲೇ ಶಿವಣ್ಣ ಅವ್ರ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ನಿಮಗೆ, ಶಿಪ್ ಸಾಂಗ್. ಅದೇ ಸಾಂಗ್ನ ಐ ಥಿಂಕ್ ನಿಮ್ಮ ಜೊತೆ ಅವ್ರು ಕೂಡ ಅಲ್ಲೇ ರಿಹರ್ಸಲ್ ಮಾಡಿ ಅಲ್ಲೇ ಒಂದು ರೀಲ್ ಕೂಡ ಮಾಡಿಕೊಟ್ರು ವೇದಿಕೆಯಲ್ಲಿ. ಅದು ಗ್ರೇಟ್ನೆಸ್ ಶಿವಣ್ಣ ಅವ್ರದ್ದು. ನಿಮ್ದೊಂದು ಇನ್ಸಿಡೆಂಟ್ ಕೇಳ್ತಾ ಇದ್ವಿ ನಾವು, ಅದು ಪ್ರೆಸ್ ಮೀಟ್ದಲ್ಲಿ. ನೀವು ಯಾವುದೋ ಚಿಕ್ಕ ಮಗು ಇದ್ದಾಗ ಅವ್ರ ತೊಡೆ ಮೇಲೆ ಕುತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದಂತೆ. ಇವತ್ತು ನೀವು ಒಬ್ಬ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ, ಶಿವಣ್ಣ ಅವ್ರು ಬಂದು ನಿಮ್ಮ ಸಿನಿಮಾದ ಸಾಂಗ್ನ ಲಾಂಚ್ ಮಾಡಿಕೊಡ್ತಿದ್ದಾರೆ. ಸೊ ಆ ಅಂತರ ಇದೆಯಲ್ಲ, ಆ ಡಿಸ್ಟೆನ್ಸ್ನ ನೋಡಿದಾಗ ಎಷ್ಟು ಗುಡ್ ಫೀಲ್ ಆಯ್ತು ನಿಮ್ಗೆ? ಸೇವಂತಿ ಅಂತ ಒಂದು ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ, ನನಗೆ ಶಿವರಾಜ್ ಕುಮಾರ್ ಬಂದಿದ್ದಾರೆ ಅಂತೇಳಿ ಆಸೆ ಪಟ್ಟು ಹೋಗಿ ಫೋಟೋ ತೆಗೆಸ್ಕೊಳ್ಳೋಕೆ ಕೇಳಿದ್ದು. ಮೇಲಿಂದ ತೊಳೆ ಮೇಲೆ ಕೂರಿಸ್ಕೊಂಡು ಫೋಟೋ ತೆಕ್ಕೊಟ್ಟರು. ಅವತ್ತು ನಾನು ಯಾರು ಏನು ಅಂತ ಏನು ಹಿಂದೆ ಮುಂದೆ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ನಾನು ನಡೆಸ್ಕೊಂಡ್ರು. ಅದಾದಮೇಲೆ 2014ರಲ್ಲಿ ನಾನು ಬ್ರಿಟನ್ನಲ್ಲಿ LLB ಓದಬೇಕಾದ್ರೆ ಒಮ್ಮೆ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿದ್ರು. ಅವತ್ತು ಪಾಪ ಲಗೇಜ್ ಡ್ರಾಪ್ ಮಾಡೋದು ಇದರದ್ದೇನೋ ಬ್ಯುಸಿ ಇದರಲ್ಲಿದ್ರು, ಆದರೂ ಬಂದು ಆಯ್ತಮ್ಮ ಅಂತ ಫೋಟೋ ಕೊಟ್ಟೋದ್ರು. 2016ರಲ್ಲಿ ಶಿವಲಿಂಗ ಚಿತ್ರ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು. ನಾನು ಶಿವಣ್ಣ ಬರ್ತಾರೆ ಅಂತ ವೇಲ್ಸಿಂದ 4.5 ಅವರ್ ಟ್ರೈನಲ್ಲಿ ಬಂದು, ಅದಾದ್ಮೇಲೆ 2 ಇಲ್ಲಿ ಮೆಟ್ರೋ ತರ ಅಲ್ಲಿ ಟ್ಯೂಬ್ 2-3 ಟ್ಯೂಬ್ ಚೇಂಜ್ ಮಾಡ್ಕೊಂಡು 2.5 ಕಿಲೋಮೀಟರ್ ನಡೆದು ಶಿವಣ್ಣನ ಭೇಟಿ ಆಗ್ಬೇಕು ಅಂತ ಹೋಗಿದ್ದು ನಾನು. ಸಿಕ್ಕಿದ್ರು, ಮಾತಾಡ್ಸಿದ್ರು, ಫೋಟೋ ತೆಗೆಸ್ಕೊಂಡ್ರು, ಫೋಟೋ ತಕ್ಕೊಟ್ರು. ಆಮೇಲೆ ಅಲ್ಲಿ ಬಂದಿರೋ ಅಷ್ಟು ಜನಕ್ಕೂ ಅಷ್ಟು ತಾಳ್ಮೆಯಿಂದ ಫೋಟೋ ಕೊಟ್ರು. ಅಂದ್ರೆ ಇದೆಲ್ಲ ಎಲ್ಲೋ ಸಿಕ್ಕಿದಾಗ ಒಂದು ಫೋಟೋ ತಗೊಂಡು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದ ಹುಡುಗ ನಾನು. ಅವ್ರ ಜೊತೆ ಇವತ್ತು ಅವ್ರು ನಿಂತಿದ್ದ ವೇದಿಕೆಯಲ್ಲಿ ನಿಂತ್ಕೊಂಡು ಅವ್ರು ಸರಿಸಮಾನವಾಗಿ ಮಾತಾಡೋಕೆ ಅವಕಾಶ ಸಿಗ್ತಿರೋದು, ಅವ್ರನ್ನ ಸಿನಿಮಾ ಆ್ಯಕ್ಟರ್ ಅಂತ ನೋಡಿ ನಾವು ಇಷ್ಟಪಡ್ತಿದ್ವಿ. ಇವತ್ತು ನಾನೇ ಒಬ್ಬ ಚಿತ್ರನಟ ಆಗಿರೋದು, ಅದಕ್ಕೆ ಅವ್ರು ಬಂದು ಬೆಂಬಲವಾಗಿ ನಿಂತ್ಕೊಳ್ಳೋದು, ಇದೆಲ್ಲ ಮ್ಯಾಜಿಕ್ ಸರ್ ಅಷ್ಟೇ. ಇದು ನಮ್ಮ ಕೈಲಿರೋದಲ್ಲ, ನಮ್ಮ ಶಕ್ತಿ ಅಂತ ಹೇಳಿದ್ರೆ ಯಾವುದೋ ಶಕ್ತಿ ಮಾಡಿಸ್ತಿರೋದಷ್ಟೇ, ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಇದೆಲ್ಲ ಮ್ಯಾಜಿಕ್ ಸರ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗಿದೆ. ಸೂಪರ್. ರೀಸೆಂಟಾಗಿ ನಿಮ್ಮ ಸ್ನೇಹಿತರು ದೀಪಕ್ ಅವ್ರಿಗೆ ಯಾರೋ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ದುಷ್ಯಂತ್ ಅವರ USP ಪಾಯಿಂಟ್ಸ್ ಏನು ಅಂತ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಏನು ಅಂತ, ಲೈಕ್ ಡ್ಯಾನ್ಸಾ, ಫೈಟಾ ಏನು ಅಂತ. ಬಟ್ ಪ್ರೀಟೀಸರಲ್ಲೇ ಎಲ್ಲವೂ ತೋರಿಸ್ಬಿಟ್ಟಿದ್ದಾರೆ ಹೌ ಮಚ್ ಟ್ಯಾಲೆಂಟ್ ಯು ಆರ್ ಅಂತ. ನೀವು ಹೇಳೋದಾದರೆ ನಿಮ್ಮ ಆ್ಯಂಗಲ್ ಆಫ್ ಅಲ್ಲಿ, ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಮ್ಮ ಬೆಸ್ಟ್ ಥಿಂಗ್ ಏನು ಅಂತ? ಸರ್ ನನಗನ್ಸುತ್ತೆ ನಾನು ತುಂಬ ಸಾಧಾರಣ ಅಂತಾನೆ ಅನ್ಸುತ್ತೆ ಫಾರ್ ಸಿನಿಮಾ ಆಸ್ ಅನ್ ಆರ್ಟಿಸ್ಟ್. ನನ್ನಲ್ಲೇನೋ ವಿಶೇಷತೆ ಇದೆ ಅಂತ ನನಗೇನು ಅನ್ಸಲ್ಲ. ಓಕೆ. ಆದರೆ ಬೇರೆಯವರೆಲ್ಲ ನಾನು ಬೀದಿ ನಾಟಕ ಮಾಡಬೇಕಾದ್ರೆ, ಡ್ರಾಮಾ ಮಾಡಬೇಕಾದ್ರೆ ಬೇರೆಯವ್ರು ಬಂದು ಹೇಳೋರು, ಪ್ರೇಕ್ಷಕರು ನೋಡ್ತಿರೋ ಅಂಥವ್ರು ಬಂದು ಹೇಳೋರು, ಚೆನ್ನಾಗಿ ಮಾಡ್ತಿದ್ದೀರಾ ಅದು ಇದು ಅಂತ ಹೇಳೋರು. ಸೊ ಜನ ಹೇಳಿದಾಗ, ಅಂದರೆ ನಮ್ಮ ಮನೆ ಜನನೋ ನಮ್ಗೆ ಗೊತ್ತಿರೋ ನೆಂಟರೋ ಇನ್ನೊಬ್ಬರೋ ಮತ್ತೊಬ್ಬರೋ ಹೇಳಿದ್ರೆ ಒಂಥರ, ನಮ್ಗೆ ಯಾರು ಏನು ಅಂತ, ಈ ಹುಡುಗ ಯಾರು ಏನು ಅಂತ ಗೊತ್ತಿಲ್ಲ. ಎಲ್ಲೋ ನಾನು ಮೈಸೂರಲ್ಲಿ ಒಂದು ಡ್ರಾಮಾ ಮಾಡ್ಬೇಕಾದ್ರೆ ಯಾರೋ ಬಂದು ಹೇಳೋದು, ಯಾವುದೋ ಸುಚಿತ್ರ ಫಿಲ್ಮ್ ಅಕಾಡೆಮಿಲಿ ನಾನು ನಾಟಕ ಮಾಡ್ಬೇಕಾದ್ರೆ ಯಾರೋ ಒಂದು ಬಂದು ಹೇಳೋದು, ಈ ಮಾತುಗಳು ನಾನು ಜಾಸ್ತಿ ನಾನು ನಂಬ್ತೀನಿ. ನೀನು ಯಾರು ಏನಂತ ಗೊತ್ತಿಲ್ಲ, ಆದರೆ ನೀನು ಈ ಥರ ಇದು ಇಷ್ಟ ಆಯಿತು ಅಂತ ಬಂದು ಹೇಳೋದಿದೆಯಲ್ಲ, ಅದು ಪ್ರಾಮಾಣಿಕತೆ ಇರುತ್ತೆ ಅದರಲ್ಲಿ. ಆಕ್ಟಿಂಗ್ ಸೇಮ್ ಮಾತನ್ನ ದೀಪಕ್ ಸರ್ ಹೇಳ್ತಿದ್ರು ನಮಗೆ. ಎನಿ ಡೇ ಆಕ್ಟಿಂಗ್ ಅಂಡ್ ಅವರ
ಭಾಷೆ ಅಂದರೆ ಡೈಲಾಗ್ಸ್ ಹೇಳೋ ಉಚ್ಚಾರಣೆ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಲವು ಆ್ಯಕ್ಟರ್ಸ್ ಬ್ಲೆಸ್ಡ್ ಇರ್ತಾರೆ ಅದಕ್ಕೆಲ್ಲ. ಸೊ ಹೀ ಈಸ್ ಒನ್ ಸಚ್ ಆ್ಯಕ್ಟರ್ ಹೂಸ್ ಬ್ಲೆಸ್ಡ್ ಆ್ಯಂಡ್ ವೆರಿ ಇನ್ವಾಲ್ವ್ಡ್ ಆಸ್ ಅನ್ ಆ್ಯಕ್ಟರ್. ಯಾವುದೇ ಒಂದು ಪಾತ್ರ ಮಾಡ್ಬೇಕಂದ್ರೂ ತುಂಬ ಇನ್ವಾಲ್ವ್ ಆಗಿ ಆ ಪಾತ್ರಕ್ಕೆ ತುಂಬ ಜೀವ ತುಂಬುವಂಥ ಅವ್ರ ಮೈಂಡಲ್ಲೂ ಅದು ಇರುತ್ತೆ ಕಾನ್ಸ್ಟೆಂಟ್ ಆಗಿ. ಅಂದರೆ ಇದು ಫಸ್ಟ್ ಸಿನಿಮಾ, ತುಂಬ ಪ್ರಿಪೇರ್ಡ್ ಆಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ಮಾಡ್ತಾರೆ. ಐ ಥಿಂಕ್ ಓವರ್ ದ ಇಯರ್ಸ್ ಐ ಥಿಂಕ್ ಅವ್ರಿಗೆ ಅದು ಹಿಂಗೆ ಬರುತ್ತೆ. ಎಸ್ ಆಶಿಕ್ ಅವರೇ, ನೀವು ಈ ಸಿನಿಮಾದ ಹೊರತಾಗಿ ಬೇರೆ ಯಾವೆಲ್ಲ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಾ ಅಂತ? ಕಾರ್ತಿ ಅವ್ರದ್ದು ತಮಿಳ್ ಸಿನಿಮಾದಲ್ಲಿ ಸರ್ದಾರ್ 2 ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದು ನೆಕ್ಸ್ಟ್ ಇಯರ್ ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ವಿಶ್ವಂಬರ ಕೂಡ ಮೆಗಾಸ್ಟಾರ್ ಚಿರಂಜೀವಿ ಅವರ ವಿಶ್ವಂಬರ ಸೂಪರ್. ಅದೊಂದು ಸ್ಪೆಷಲ್ ರೋಲು ಮೆಗಾಸ್ಟಾರ್ ಜೊತೆ ಮಾಡ್ತಾ ಇರೋದು. ಅದು ಸಮ್ಮರ್ ರಿಲೀಸ್ ಆಗಿದೆ. ಆ್ಯಂಡ್ ಇನ್ನೊಂದು 2 ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ರಿವೀಲ್ ಮಾಡಿ, ಅವ್ರೇನು ಟೈಟಲ್ ರಿವೀಲ್ ಮಾಡಿಲ್ಲ, ಬಟ್ ನೀವು ಯಾರ ಜೊತೆ ಮಾಡಿದ್ರ ಅಂತ ರಿವೀಲ್ ಮಾಡ್ಬೋದಲ್ಲ. ಇಲ್ಲ, ರವಿತೇಜ ಸರ್ ಜೊತೆ ಮಾಡ್ತಿರೋದು. ಅದು ಸಂಕ್ರಾಂತಿ ರಿಲೀಸ್ ಇದೆ. ಇನ್ನೊಂದು ತೆಲುಗು ಸಿನಿಮಾ, ಅದು ಹೊಸಬ್ರು ಟೀಮು. ದಟ್ ಇಸ್ ಆಲ್ಸೋ ಇವಾಗ ಶೂಟಿಂಗ್ ನಡೀತಿದೆ. ಖುಷಿ ಆಗುತ್ತೆ ನೀವು ಈ ತರ ಬ್ಯುಸಿ ಆಗಿರೋದು. ಮಲಯಾಳಂಗೆ ಹೋಗಿಲ್ವಾ ಇನ್ನು? ಇನ್ನ ಇಲ್ಲ, ನೋಡೋಣ. ಅಲ್ಲಿಂದ ಒಳ್ಳೆ ಯಾವ್ದಾದ್ರು ಸ್ಕ್ರಿಪ್ಟ್ ಬಂದ್ರೆ ಖಂಡಿತವಾಗ್ಲೂ. ಬಾಲಿವುಡ್ ಇಂದ ಏನಾದ್ರು ಅಪ್ರೋಚಸ್ ಬಂದಿದ್ದುಂಟಾ ರೀಸೆಂಟ್? ಬಂದಿದೆ. ಕೇಳಿದೀನಿ. ಹೌದೌದು, ವೇಟಿಂಗ್ ಫಾರ್ ದ ಬೆಸ್ಟ್. ಅಂದ್ರೆ ಇವಾಗ ಓವರ್ ದ ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಬಂದಿದೆ ಅಲ್ಲ, ಸೊ ಪುನಃ ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೆಬ್ಯೂ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಂಗೆ ಡೆಬ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಸಾಲಿಡಾಗಿ ಯಾವ್ದಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಇರೋದನ್ನೇ ನಾನು ಮಾಡಬೇಕು, ಒಳ್ಳೆ ಟೀಮ್ ಜೊತೆ ಮಾಡಬೇಕು ಅನ್ನೋದೇ ಇದೆ. ಸೊ ವೇಟಿಂಗ್ ಫಾರ್ ಅ ಗುಡ್ ಸ್ಕ್ರಿಪ್ಟ್ ಎಲ್ಲ ಅಕ್ರಾಸ್ ಆಲ್ ಲ್ಯಾಂಗ್ವೇಜಸ್. ಆಶಿಕ್ ಅವ್ರು ಯಾಕೋ ಇತ್ತೀಚೆಗೆ ಪತ್ರಕರ್ತರಿಗೆ ಜಾಸ್ತಿ ಸಿಗಲ್ಲ, ಇಂಡಸ್ಟ್ರಿ ಜೊತೆ ಕನೆಕ್ಟಿವಿಟಿ ಇಲ್ಲ ಅಂತ ಒಂದು ಅಪವಾದ ಇದೆ ನಿಮ್ಮ ಮೇಲೆ. ಅದಕ್ಕೆ ಏನು ಸ್ಪಷ್ಟನೆ ಕೊಡ್ತೀರಾ? ನನ್ನ ಪ್ರಕಾರ ಮುಂಚೆಯಿಂದನೂ ಇದೆ. ಟು ಬಿ ವೆರಿ ಆನೆಸ್ಟ್, ಐ ಥಿಂಕ್ ಬ್ಯುಸಿ ಇರೋ ಕಾರಣಕ್ಕೆ ನನಗೆ ಹೆಚ್ಚಾಗಿ ಅವಕಾಶ ಸಿಗ್ತಾ ಇಲ್ಲ. ಸೊ ಅವಾಗವಾಗ ರಿಲೀಸ್ಗಳಾಗ್ತಾ ಇದ್ರೆ ನಿಮ್ಮ ಒಡನಾಟ ಜಾಸ್ತಿ ಆಗುತ್ತೆ. ಸೊ ಈಗೆಲ್ಲವೂ ಬ್ಯಾಕ್ ಟು ಬ್ಯಾಕ್ ಲೈನಪ್ ಅಲ್ಲಿ ಇರೋದ್ರಿಂದ ಅವಾಗವಾಗ ಸಿಗೋಣ. ಸಿಗ್ಲಿಲ್ಲ ಅಂದ್ರೂ ಪಾಪ ನಾನು ಯಾವಾಗಲೇ ಮೆಸೇಜ್ ಮಾಡಿದ್ರು ನಿಮ್ದೊಂದು ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ. ನಾನು ಹೇಳ್ತೀನಿ, ನಾನು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ವಾಟ್ಸಪ್ ಮಾಡಿಬಿಡಿ, ನಾನು ರೆಸ್ಪಾಂಡ್ ಮಾಡಿರ್ತೀನಿ ಅಂತ. ಸ್ವಲ್ಪ ಫೋನಿಂದ ನಾನು ಆದಷ್ಟು ದೂರನೇ, ಕೆಲಸ ಇದ್ಬಿಟ್ರೆ ನನ್ನ ಫೋನೆಲ್ಲ ಸೈಡ್ಗೆ ಇಟ್ಬಿಟ್ಟಿರ್ತೀನಿ, ಅಷ್ಟು ನೋಡಕ್ ಹೋಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.